ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ, ಚಿಕ್ಕತ್ತೆ, ಚಿಕ್ಕ ಮಾವ ಇಲ್ಲಿ ಬನ್ನಿ. ಚಿರು, ಇಲ್ಲಿ ನೋಡಿ, ನಮ್ ಚಿರು ಬಗ್ಗೆ ಮ್ಯಾಗಝಿನ್ ಅಲ್ಲಿ, ಪೇಪರ್ ಅಲ್ಲಿ ಎಲ್ಲ ಆರ್ಟಿಕಲ್ ಬರ್ತಿದ್ದಾರೆ. Bangalore-based fashion designer Chirag to design the wedding reception gown of Great Britain's politician Saint Walter Adams' daughter. ಖ್ಯಾತ ಉದ್ಯಮಿ ಸೌಂದರ್ಯ ಅವರ ಮೈದುನ ಚಿರಾಗ್ ಅವರ ಬಗ್ಗೆ. ನಾ ಇದನ್ನ ಅಣ್ಣನ್ ತೋರಿಸ್ಬಿಟ್ಟು ಬರ್ತೀನಿ. ಒಂದ್ ನಿಮಿಷ ಚಿಕ್ಕ ಮಾವ. ಯಾಕಮ್ಮ, ಏನಾಯ್ತು? ಮೊದ್ಲು ಈ ವಿಚಾರನ ನಮ್ ಚಿರುಗ್ ಹೇಳ್ಬೇಕು. ಚಿರು, ಚಿರು ಬೇಗ ಬಾ. ಹೇಳಿದ್ಕೆ ಚಿರು, ಇಲ್ಲಿ ನೋಡು, ನೀನ್ ಡಿಸೈನ್ ಮಾಡ್ತಿರೋ ವಿಷಯ ಪೇಪರು ಮ್ಯಾಗಝಿನ್ ಎಲ್ಲ ಬಂದಿದೆ ನೋಡು. ಗೊತ್ತು ಚಿಕ್ಕಪ್ಪ. ನಿನಗೆ ಗೊತ್ತಿತ್ತಾ? ಹೌದು, ಮೀಡಿಯಾದವ್ರು ಕಾಲ್ ಮಾಡಿ ನೆನ್ನೆನೇ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ತಗೊಂಡ್ರು. ಹೌದಾ ಚಿರು? ದಟ್ಸ್ ನೈಸ್. ಚಿಕ್ಕ ಮಾವ, ಈ ಸಲ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ತುಂಬಾ ಗ್ರ್ಯಾಂಡ್ ಆಗಿ ಆಗ್ಬೇಕು. ಅದಕ್ಕೆ ಏನೇನು ಅರೇಂಜ್ಮೆಂಟ್ಸ್ ಬೇಕೋ ಎಲ್ಲ ಮಾಡ್ಕೊಳ್ಳಿ. ಆಯ್ತಮ್ಮ. ಅರೇಂಜ್ಮೆಂಟ್ಸ್ನೆಲ್ಲ ಯಾವ್ದಾದ್ರು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ ವಹಿಸ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದಕ್ಕೆ ಹಾ, ಹಾಗೆ ಮಾಡೋಣ. ಆದ್ರೆ ಮೆನ್ಯೂ ಒಂದು ನಾವು ಡಿಸೈಡ್ ಮಾಡ್ಬೇಕಷ್ಟೇ. ಹಾ, ಓಕೆಮ್ಮ. ಚಿರು, ಈ ಡಿಸೈನರ್ ವೇರ್ ಯಾವಾಗ ರೆಡಿ ಆಗುತ್ತೆ? ಇವತ್ತು ಈವ್ನಿಂಗ್ ಒಳಗಡೆ ಸಿಗುತ್ತೆ ಅದಕ್ಕೆ. ಹೌದಾ, ವೆರಿ ನೈಸ್. ಈ ಖುಷಿಗೆ ನಾವು ಜೋರಾಗೆ ಪಾರ್ಟಿ ಮಾಡ್ಬೇಕು. ನಾನಂತೂ ಫುಲ್ ಎಂಜಾಯ್ ಮಾಡ್ಬಿಡ್ತೀನಿ. ಆ ಸೌಂದರ್ಯ, ಪಾರ್ಟಿಗೆ ಯಾವ್ಯಾವ ಡ್ರಿಂಕ್ಸ್ ತರ್ಸೋಣ? ಖುಷಿಯಾಗಿದ್ದೀರಾ? ಅಯ್ಯೋ, ನೀನ್ ಸುದ್ದಿನೇ ಗೊತ್ತಿಲ್ವಮ್ಮ? ಅಯ್ಯೋ, ನನ್ಗೆ ಮನೆಯಲ್ಲಿ ಯಾರಾದ್ರೂ ಏನಾದ್ರೂ ಹೇಳ್ತಾರ ಕೇಳ್ತಾರ? ಅಯ್ಯೋ, ನಾನು ಹಿಂಗೆಲ್ಲ ವಿಷಯನೂ ಹೇಳ್ತೀನಲ್ವಮ್ಮ. ಹೌದು ಚಿಕ್ಕ ಮಾವ, ಈ ಮನೆಯಲ್ಲಿ ನೀವು ಒಬ್ರೇ ಒಳ್ಳೆಯವರು. ಅಂದ್ರೆ ನಾವೆಲ್ಲ ಕೆಟ್ಟವ್ರಾ? ಹೋಗ್ಲಿ ಬಿಡೆ ಸುಕ್ಕು. ದೀಪು ಆ ಥರ ಯಾವಾಗಲೇ ಹೇಳಿದ್ಲು. ಅದೇನು ಗೊತ್ತಾ ದೀಪು, ನಿನ್ ಗಂಡಂದು ನಮ್ಮ ಚಿರೋದು ಫೋಟೋ ಬಂದಿದೆ ಪೇಪರ್ ನೋಡು. ಆಹಾ, ಎಷ್ಟು ಮುದ್ದಾಗಿ ಕಾಣಿಸಿದಾರೆ ನಮ್ಮ ಮುನ್ಸ್ವಾಮಿಗಳು. ಇದು ನಮ್ಮ ಚಿರು. ಮುನ್ಸ್ವಾಮಿ ಯಾರಮ್ಮ? ಅದಾ, ನನ್ನ ಹಸ್ಬೆಂಡು ಯಾವಾಗ್ಲೂ ಹುರ್ಕೋತಿರ್ತಾರಲ್ವಾ, ಅದಕ್ಕೆ ಮುನ್ಸ್ವಾಮಿ ಅಂತ ಹೆಸರಿಟ್ಟಿದ್ದೀನಿ. ಈ ಉರ್ಕೊಳ್ಳೋ ಗಂಡಸರಿಗೆ ಮುನ್ಸ್ವಾಮಿ ಅಂತ ಕರಿತೀಯಾ? ಈ ಉರ್ಕೊಂಡಿರೋ ಹೆಂಗಸರಿಗೆ ಏನಂತ ಕರಿತೀಯಾ? ಹುರ್ಕೊಳ್ಳೋ ಹೆಂಗಸರ್ಕ ಮುನಿಯಮ್ಮ ಅಂತೀವಿ. ಮುನಿಯಮ್ಮ? ಚೆನ್ನಾಗಿದೆ, ಚೆನ್ನಾಗಿದೆ. ಏನು ಸುಕ್ಕು? ಚಿಕ್ಕ ಮಾವ, ನೀವು ಪಾರ್ಟಿಗೆ ಏನೇನು ಬೇಕೋ ಅರೇಂಜ್ಮೆಂಟ್ಸ್ ನೋಡ್ಕೊಳ್ಳಿ. ಆಯ್ತಮ್ಮ. ಚಿಕ್ಕತ್ತೆ, ಏಯ್, ಅದನ್ನ ಮುಟ್ಟಕ್ಕೂ ಯೋಗ್ಯತೆ ಇರಬೇಕು. ತಗೊಳ್ಳಿ ಮೇಡಮ್, ಮೊದಲು ಕಾಫಿ ಕೊಡಿ. ಯಾಕೆ ಮೇಡಮ್ ಕಾಫಿ ತಗೋತಿಲ್ಲ? ಓ, ನನ್ನ ಡೈಲಾಗ್ ಹೇಳಿದ್ರು ಏನು ಇವಳು ಕೌಂಟರ್ ಕೊಡ್ತಿಲ್ಲ ಅಂತನಾ? ಕೊಡ್ತೀನಿ. ಮೊದಲು ಕಾಫಿ ಕುಡಿದು ದೇಹಕ್ಕೆ ಚೈತನ್ಯ ತರಿಸ್ಕೊಳ್ಳಿ. ನಾನ್ ಕಾಫಿ ಮಾಡಲ್ಲ, ನಾನು ಈ ಮನೆ ಕೇಳಿಸ್ತೋಳಲ್ಲ ಸೊಸೆ, ಜಾಜಿ ಹತ್ರ ಬೇಕಿದ್ರೆ ಮಾಡಿಸ್ಕೊಳ್ಳಿ ಅಂತೆಲ್ಲ ಏನೇನೋ ದೊಡ್ಡದಾಗಿ ಹೇಳ್ತಾ ಇದ್ದೆ. ಮತ್ತೀಗ ನೀನೇ ಯಾಕೆ ಮಾಡ್ದೆ? ಅದಾ, ನಿಮ್ಮ ಹತ್ರ ಮಾತಾಡ್ಮೇಲೆ ಯೋಚನೆ ಮಾಡಿದೆ, ನಾನು ಏನೋ ತಪ್ಪು ಮಾಡ್ತಿದ್ದೀನಿ ಅಂತ ಅನಿಸ್ತು. ಆ ತಪ್ಪನ್ನ ತೆತ್ಕೊಳ್ಳೋಕ್ಕೆ ನಿಮಗೋಸ್ಕರ ಕಾಫಿ ತಂದೆ. ಈ ಮನೇಲಿ ನಿನ್ನ ಸ್ಥಾನಮಾನ ಏನು ಅಂತ ಈಗ್ಲಾದ್ರೂ ಅರ್ಥ ಆಯ್ತಾ? ಹ್ಞೂ ಮೇಡಮ್, ಚೆನ್ನಾಗೇ ಅರ್ಥ ಆಗಿದೆ. ಈ ಮನೆ ಸೊಸೆ ಆಗಿರೋ ನಾನು ನಿಮಗೋಸ್ಕರ ಕಾಫಿ ತರೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನಿಸ್ತು, ಅದಕ್ಕೆ ತಂದೆ. ಮೇಡಮ್, ಹೇಗಿತ್ತು ನಿಮ್ಮ ಡೈಲಾಗ್ಗೆ ನನ್ನ ಕೌಂಟ್ರು? ಬುಲೆಟ್ ಥರ ಇದೆ, ಸೀಲಿ ನುಗ್ತಲ್ವಾ?
ನನಗೆ ಈ ಕಾಫಿ ಬೇಡ. ಅಯ್ಯೋ ಯಾಕೆ ಮೇಡಮ್, ಚೆನ್ನಾಗಿಲ್ವಾ? ನಿಮ್ಗೋಸ್ಕರ ಸಕ್ಕರೆ ಬದಲು ಬೆಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ. ನನಗಿದನ್ನು ಕುಡಿಯೋಕೆ ಇಷ್ಟ ಇಲ್ಲ, ತಗೋ. ಓ, ಬಿಸಿ ಕಾಫಿ ಕುಡ್ದು ಎದೆ ಉರಿಯೋ ಬದಲು ನಾನು ಹೇಳಿದ ಮಾತಿಂದ ಹೊಟ್ಟೆನೇ ಉರಿತಿರ್ಬೇಕಲ್ವಾ? ಸರಿ ಕೊಡಿ. ಕಾಫಿ ಯಾಕೆ ಬೇಡ ಅಂದ್ರಿ ಅಂತ ಈಗ ಅರ್ಥ ಆಯ್ತು. ಈ ದೀಪನ್ಗೆ ಯಾರಾದ್ರೂ ಏನಾದ್ರೂ ಕೊಟ್ರೆ ವಾಪಸ್ ಕೊಡದೆ ಬಿಡೋಳ. ಏಟಿಗೆ ಎದುರೇಟು ಕೊಟ್ಟೆ ಕೊಡ್ತೀನಿ. ಇದೇನ್ರಿ ಮಾಡಿದ್ರಿ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋದನ್ನ ಪಾಲಿಸ್ತಿದ್ದೆ ಹಸ್ಬೆಂಡು. ನಿಮ್ಮದ್ಗೆ ನನ್ನ ಸೀರೆ ಮೇಲೆ ಕಾಫಿ ಚೆಲ್ರು ನೋಡಿ. ಅದಕ್ಕೆ ನಾನು ಅವ್ರ ಸೀರೆ ಮೇಲೆ ಕಾಫಿ ಚೆಲ್ದೆ. ಅಲ್ಲಿಗೆ ಲೆಕ್ಕ ತುಕ್ತಾ ಇತ್ತು. ಇದನ್ನೇ ಮುಂದುವರಿಸ್ಬೇಡಿ ಮೇಡಮ್. ನಾನು ಯಾವುದನ್ನೋ ಮನಸ್ಸಲ್ಲಿ ಇಟ್ಕೊಂಡು ಕೊರ್ಗೋದಾಗ್ಲಿ ದ್ವೇಷ ಸಾಧಿಸೋದಾಗ್ಲಿ ಮಾಡಲ್ಲ. ನಂದೇನೇ ಇದ್ರು ಅಲ್ಲೇ ಇಡ್ರೋ ಅಲ್ಲೇ ಬಮ್ಮ. ಇಡಿಯಟ್. ಈ ಸೀರೆ ರೇಟ್ ಎಷ್ಟು ತಗೋತಾ ನಿನ್ಗೆ? ಏನು ಹಚ್ಬೇಡಿದು? ಆಗ್ಲೇ ನಮ್ಮ ಅತ್ತಿಗೆ ಮನುಷ್ಯರಿಗೆ ಬೆಲೆ ಕೊಡ್ತಾರೆ, ವಸ್ತುಗಳಿಗಲ್ಲ ಅಂತ ಹೇಳಿದ್ರಿ. ಈಗ ನೋಡಿ ಹೇಗೆ ಮಾತಾಡ್ತಿದ್ದಾರೆ ಅಂತ. ನಾನು ಹೇಳ್ದಂಗೆ ಆಯ್ತು. ನಿಮ್ಮ ಅತ್ತಿಗೆ ವಸ್ತುಗಳು ಕೊಡೋ ಬೆಲೆ ಮನುಷ್ಯರಿಗೆ ಕೊಡಲ್ಲ. ಅತ್ತಿಗೆ ಬಗ್ಗೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ರಿ, ಎಲ್ಲ ಸುಳ್ಳಾಗೋಯ್ತಲ್ವ ಹಸ್ಬೆಂಡು. ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ದೇವ್ರೆ, ಇವರಿಬ್ರು ಸಂಬಂಧ ಹೀಗೆ ಇಟ್ಟಿರಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.